Namaskara everyone, welcome back to my YouTube channel Vijay Saundarya Vlogs and welcome back to one more new vlog. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ vlog ನ ಶುರು ಮಾಡ್ತಾ ಇದೀನಿ. ಇವತ್ತು ಡೇಟ್ ಬಂದು ಅಕ್ಟೋಬರ್ 31st. ಸೊ ಅಕ್ಟೋಬರ್ ಲಾಸ್ಟ್ ಡೇ ಅಂಡ್ ಇವತ್ತು ನಾಳೆ 2 ದಿವಸ ದೀಪಾವಳಿ ಅಂತ ಹೇಳ್ತಾರೆ. ಬಟ್ ನಾವು ಇವತ್ತು ಮಾಡ್ತಿಲ್ಲ, ನಾಳೆ ಮಾಡ್ತಾ ಇದೀವಿ, ಅಂದ್ರೆ ಶುಕ್ರವಾರ ಮಾಡ್ತಾ ಇದೀವಿ. ಗುರುವಾರದ ವ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲೇ ಬಾರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತು ನನಗೆ ನೈಟ್ 3:30ವರೆಗೂ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ. 4 o'clock ಯಾಕೋ ನಂಗೆ ನಿದ್ದೆನೇ ಬಂದಿಲ್ಲ. 4 o'clockಗೆ ಎದ್ದೆ, 1 hour ಫೋನ್ ನೋಡಿದೆ, ಏನು ಮಾಡಬೇಕು ಗೊತ್ತಿಲ್ಲ. 5 ಗಂಟೆಗೆ ಎದ್ದು ಕ್ಲೀನಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತೆಲ್ಲ ಕ್ಲೀನ್ ಮಾಡಿ, ಯದುವೀರು ಬೇಗ ಎದ್ದ, ಅವನಿಗೂ ಎಲ್ಲ ಸ್ನಾನ ಮಾಡಿಸಿ ಚಿಕ್ಕಮ್ಮ ಮನೆ ಹತ್ರ ಕಳಿಸಿ ನಾನು 8 o'clockಗೆ ಸೈಟ್ಗೆ ಹೋಗಿದ್ದೆ. ಸೊ ಸೈಟ್ಗೆ ಹೋಗಿ ತಿರ್ಗಾ 10:30ಗೆಲ್ಲ ಬಂದುಬಿಟ್ಟೆ. ಅವ್ರಿಗೆ ಕೆಲಸ ಎಲ್ಲ ಹೇಳ್ಬಿಟ್ಟು ಬಂದಾದಮೇಲೆ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ನನಗೆ ತುಂಬ ಆಸೆ ಆಗ್ತಿತ್ತು. ಹಾಗಾಗಿ ಒಂದು ಮೆಹಂದಿ ಆರ್ಟಿಸ್ಟ್ನ ಕರೆಸಿದ್ದೆ, ಆನಂದ್ ಅಂತ. ಸೊ ಅವ್ರದ್ದು ಡೀಟೇಲ್ಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತಿರ್ತೀನಿ. ತುಂಬ ಚೆನ್ನಾಗಿ ಹಾಕಿದ್ರು. ಆಲ್ಮೋಸ್ಟ್ ಹಾಫ್ ಆನ್ ಅವರಲ್ಲಿ 2 ಕೈ ಕೂಡ ಹಾಕಿದ್ದಾರೆ, ನೀವು ನೋಡ್ಬೋದು. ಯು ಕ್ಯಾನ್ ಸಿ, ನೋಡಿದ್ರಾ? ತುಂಬ ಚೆನ್ನಾಗಿ ಹಾಕಿದ್ದಾರೆ. ಜಸ್ಟ್ ಹಾಫ್ ಆನ್ ಅವರಲ್ಲಿ 2 ಕೈ ಕೂಡ ಹಾಕಿದ್ದಾರೆ, ನೋಡ್ಬೋದು ನೀವು. ಜಸ್ಟ್ ಹಾಫ್ ಆನ್ ಅವರಲ್ಲಿ 2 ಕೈ ಕೂಡ ಹಾಕಿದ್ದಾರೆ. ಹಿಂಗೆ ತೋರಿಸ್ಬೇಕಷ್ಟೆ. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹುಲ್ವಯ್ಯ, ಬಂದು ಹಾಕ್ಕೊಟ್ಟಿದ್ದಕ್ಕೆ. ನಾನು ಮೊನ್ನೆ ಅವ್ರನ್ನ ನಾನು ಕೇಳಿದೆ, ತುಂಬ ಚೆನ್ನಾಗಿ ಹಾಕಿದ್ರು. ನನಗೆ ರೀಲ್ಸಲ್ಲಿ ನೋಡ್ತಾ ಇದ್ದೆ, ಅವ್ರದ್ದು ಸ್ಕ್ರಾಲ್ ಆಗ್ತಿತ್ತು, ಯಾವುದೇ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಪೇಜ್ ಓಪನ್ ಮಾಡಿ ನೋಡಿದೆ. ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಸೊ ಅವ್ರನ್ನ ಬರೋಕ್ಕೆ ಹೇಳಿದೆ. ಅವ್ರು ಅಂದರು, ಇಲ್ಲ ಮೇಡಮ್, ನನಗೆ ಆಲ್ರೆಡಿ ದೀಪಾವಳಿಗೆ ಬುಕ್ಕಿಂಗ್ಸ್ ಆಗಿಬಿಟ್ಟಿದೆ, 50 ಆರ್ಡರ್ಸ್ ಇದೆ, ನಾನು 1 ಡೇಲಿ 50 ಕ್ಲೈಂಟ್ಸ್ನ ನಾನು ಮೀಟ್ ಮಾಡಬೇಕು ಅಂತ ಹೇಳಿದರು. ಬಟ್ ನೋಡಿ ಟೈಮ್ ಸಿಕ್ಕಿದ್ರೆ ಅಂತ ಹೇಳಿದ್ರು. ಸರಿ ಆಯಿತು, ಬೆಳಗ್ಗೆ 11:30 to 12 o'clock ಫ್ರೀ ಇದ್ದೀನಿ ನಾನು ಅಂತ ಅಂದರು. ಸರಿ ಬನ್ನಿ ಅಂದರೆ ಹಾಫ್ ಆನ್ ಅವರಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ಸೊ ಬ್ಯಾಕ್ ಸೈಡು ಹಾಕಿಸ್ಕೊಳ್ಳೋಕ್ಕೆ ನನಗೆ ಪಾಪ ಅವ್ರಿಗೆ ಟೈಮ್ ಇಲ್ಲ ಅಂತ ಗೊತ್ತು. ಹಾಗಾಗಿ ಬೇಡ ಬಿಡಿ ಅಂದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅವ್ರು ಇಷ್ಟು ಮಾತ್ರ ಈ ಥರ ಹಾಕ್ಬಿಟ್ಟು ಹೋಗಿದ್ದಾರೆ. ತುಂಬ ಅಫೋರ್ಡಬಲ್ ರೇಟ್ಸಲ್ಲಿ ಹಾಕ್ಕೊಡ್ತಾ ಇದ್ದಾರಂತೆ. ಸೊ ಮಾರ್ತಳ್ಳಿಯಲ್ಲಿ ಅವ್ರದ್ದು ಶಾಪ್ ಇದೆ. ಬಟ್ ಆಲ್ ಓವರ್ ಬ್ಯಾಂಗ್ಳೂರಾಗಲಿ ಬೇರೆ ಲೊಕೇಶನ್ ಆಲ್ ಓವರ್ ಇಂಡಿಯಾ ಅವರು ಸರ್ವಿಸ್ ಅನ್ನೋದನ್ನು ಕೊಡ್ತಾರಂತೆ. ಇವರು ಟ್ರೈನಿಂಗ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಮೆಹಂದಿ ಟ್ರೈನಿಂಗ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಿದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಬೇಕು, ನಾನು ಕ್ಲಾಸ್ ಕಲಿಬೇಕು ಅಂದವ್ರು ಕೂಡ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಮೆಹಂದಿ ಸರ್ವಿಸ್ನ ತೊಗೋಬೇಕು, ಮೆಹಂದೀಸ್ ಈ ಥರ ಬ್ಯೂಟಿಫುಲ್ ಮೆಹಂದೀಸ್ ಎಲ್ಲ ಹಾಕಿಸ್ಕೋಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಈಗ ನಾನು ಏನು ಮಾಡಬೇಕು ಅಂದರೆ, ಇದು ಮೆಹಂದಿ ಆರಕ್ಕೆ ಸ್ವಲ್ಪ ಹೊತ್ತು ಟೈಮ್ ಬಿಡಬೇಕು. ಅದಾದಮೇಲೆ ನಾನು ಸ್ವಲ್ಪ ಟಿಫನ್ ಏನಾರು ತಿನ್ಬೇಕು. ಬೆಳಗ್ಗೆಯಿಂದ ಏನೂ ಟಿಫನ್ ತಿಂದಿಲ್ಲ. ಚಿಕ್ಕಮ್ಮ ಮನೆ ಹತ್ರ ಹೋಗಬೇಕು. ಚಿಕ್ಕಮ್ಮ ಬಂದಿದ್ರು, ಚಿಕ್ಕಮ್ಮ ಹಾಕಿಸ್ಕೊಳಕ್ಕೆ ಇಲ್ಲಿ ಬಂದರು. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಬಂದಿದ್ರಂತೆ. ವಾಷಿಂಗ್ ಮಿಷಿನ್ದು ಔಟ್ಲೆಟ್ ಇರುತ್ತಲ್ಲ, ವಾಟರ್ ಹೋಗೋದು, ವಾಷಿಂಗ್ ಮಿಷಿನ್ದು ಔಟ್ಲೆಟ್ ಪೈಪ್ ಇದೆಯಲ್ಲ, ಅದು ಸಿಂಕ್ ನಾನ್ ಟ್ರಾಪ್ಗೆ ಹಾಕಿದ್ದಾರೆ. ಸೊ ಆ ಪ್ರೆಷರ್ಗೆ ಅದು ಟ್ರ್ಯಾಪ್ ಆಚೆ ಬಂದ್ಬಿಟ್ಟು ನೀರೆಲ್ಲ ಮನೆಯೆಲ್ಲ ನೀರಾಗ್ಬಿಟ್ಟಿದೆಯಂತೆ. ಅದಕ್ಕೆ ಪಾಪ ನಮ್ಮ ಚಿಕ್ಕಮ್ಮ ಹೊರಟ್ಬಿಟ್ರು. ಆದರೆ ನಾನು ಅವ್ರ ಹತ್ರ ಕೋನ್ ಇಸ್ಕೊಂಡೆ, ಆಯಿತಾ, ಈ ಥರ ಕೋನ್ ಇಸ್ಕೊಂಡೆ. ನಾನೇ ನಮ್ಮ ಚಿಕ್ಕಮ್ಮನಿಗೆ ಮೆಹಂದಿನ ಹಾಕ್ತೀನಿ. ನಾನೇನು ಪ್ರೊಫೆಷನಲ್ ಮೆಹಂದಿ ಅಲ್ಲ, ನಾರ್ಮಲಾಗಿ ಮೆಹಂದಿ ಹಾಕ್ತೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಾನು ಯಾವ ರೀತಿ ಮೆಹಂದಿ ಹಾಕ್ತೀನಿ ಅಂತ. ಈಗ ಸ್ವಲ್ಪ ಹೊಟ್ಟೆಗೆ ಏನಾದ್ರು ತಿನ್ಕೊಂಡು ಮನೆಯೆಲ್ಲ ಸ್ವಲ್ಪ ಕೆಳಗಡೆ ಎಲ್ಲ ಮಲಗಿದ್ರು, ಅವ್ರಿನ್ನ ಎದ್ದಿರ್ಲಿಲ್ವಲ್ಲ, ಹಾಗಾಗಿ ಮೇಲೆಲ್ಲ ಕ್ಲೀನ್ ಆಗಿದೆ, ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಇನ್ನು ನಾನು ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಪಟಾಕಿ ಶಾಪಿಂಗ್ ಮಾಡಬೇಕು. ನೆನ್ನೆ ಹೋಗಿ ಯದುವೀರಿಗೆ ಶಾಪಿಂಗ್ ಮಾಡ್ಕೊಬಂದೆ. ನನಗೆ ರೂಪೇಶ್ಗೆ ಇದು ಜುಡಿಯೋಲಿ ಏನು ಚೆನ್ನಾಗಿರಲಿಲ್ಲ, ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ತಂದಿಲ್ಲ. ಇನ್ನು ಶಾಪಿಂಗ್ ಮಾಡಬೇಕು, ತುಂಬ ಕೆಲಸ ಇದೆ. ನೋಡೋಣ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ನಿನ್ನೆ ವಿಡಿಯೋ ಒಂದು ಎಡಿಟ್ ಮಾಡೋಣ ಅಂತ ನೈಟ್ ಎತ್ಕೊಂಡೆ, ಅರ್ಧ ಮಾಡಿದೆ. ಅದಾದಮೇಲೆ ಯದುವೀರ್ ಅಳ್ತಾ ಇದ್ದ, ಅವನ ಜೊತೆ ಆಟ ಆಡೋಕ್ಕೆ ಬಂದೆ, ತಿರ್ಗಿ ಎಡಿಟೇ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇವತ್ತು ಆ ವಿಡಿಯೋ ಆದರೂ ಎಡಿಟ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ನಮ್ಮ ಮನೆಗೆ ಹೊಸ ಕಿಚನ್ ಪ್ರಾಡಕ್ಟ್ಸ್ ಕೂಡ ಬಂದಿದೆ, ಅದನ್ನು ಕೂಡ ನಿಮ್ಮ ಜೊತೆಲ್ಲ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್.
ಫ್ರೆಂಡ್ಸ್ ಹಾಗೆಯೇ ಇವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಹೋಗಿ ಚೆಕ್ ಮಾಡಿ. ಮೆಹಂದಿ ಆರ್ಟಿಸ್ಟ್ ಲೈಫ್ ಹೇಗಿರುತ್ತೆ, ಮಾರ್ನಿಂಗ್ ಎಷ್ಟೊತ್ತಿಗೆ ಎದ್ದೇಳ್ತಾರೆ, ಹೇಗೆಲ್ಲ ಮೆಹಂದಿ ಪ್ರಿಪೇರ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಡಿಸೈನ್ಸ್ ಎಲ್ಲ ಹೇಗೆ ಕಲಿಬೋದು ಪ್ರತಿಯೊಂದು ಅವರು ಯೂಟ್ಯೂಬಲ್ಲಿ ಹಾಕ್ತಾರೆ. ಹೋಗಿ ಫಾಲೋ ಮಾಡಿ, ಅವ್ರಿಗೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನೀವು ಯಾವುದೇ ಒಕೇಶನ್ಗೆ ಇವ್ರನ್ನ ಬುಕ್ ಮಾಡ್ಕೋಬೇಕು ಅಂದರೆ 15 days ಬಿಫೋರ್ ಅಥವಾ 1 month ಬಿಫೋರ್ ಬುಕ್ ಮಾಡ್ಕೊಳ್ಳಿ. ಇವ್ರ ಹತ್ರ 12 members ಟೀಮ್ ಇದೆ. ಸೊ ನಿಮ್ದು ಯಾವುದೇ ಮೆಹಂದಿಗಾಗಲಿ, ಸಂಗೀತಗಾಗಲಿ, ಯಾವುದೇ ಫಂಕ್ಷನ್ಸ್ಗಾಗಿರ್ಬಹುದು ಮೆಹಂದಿ ಹಾಕಿಸ್ಕೊಳ್ಬೋದು ಅಂದರೆ ಖಂಡಿತ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಅಫೋರ್ಡಬಲ್ ರೇಟ್ಸಲ್ಲಿ ಇವ್ರು ಮಾಡಿಕೊಡ್ತಾ ಇದ್ದಾರೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ಕೊಡ್ತಾ ಇರ್ತೀನಿ. ಸೊ ಜಸ್ಟ್ 15 minutesಲ್ಲಿ ಕವರ್ ಮಾಡಿದ್ದಾರೆ. ಇವ್ರ ಹತ್ರ ನಿಮಗೆ ಬ್ರೈಡಲ್ ಮೆಹಂದಿ ಆಗಿರ್ಬೋದು, ಅರಾಬಿಕ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು. ಸೊ ಈ ಥರ ಡಿಫ್ರೆಂಟ್ ಮೆಹಂದೀಸ್ ಇದೆ, ನಮ್ಮ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಅದರಲ್ಲಿ ಯಾವ್ದು ಬೇಕಾದರೂ ಅವರು ಹಾಕ್ಕೊಡ್ತಾರೆ. ಕಸ್ಟಮೈಸೇಷನ್ಸ್ ಕೂಡ ಮಾಡಿಕೊಡ್ತಾರೆ. ಆ ಕಸ್ಟಮೈಸೇಷನ್ ಭೀ ಕರ್ ಸಕ್ತೆ ಇಲ್ಲ. ನೀವು ಒಂದ್ಸಲಿ ಹೋಗಿ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ಸ್ ಅನ್ನೋದನ್ನ ಹಾಕಿದ್ದಾರೆ. ನೀವೇ ನೋಡಿ ಬುಕ್ ಮಾಡ್ಕೊಳ್ತೀರಾ. ಓಕೆನಾ? ಸೊ ನಾನು ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಸ್ವಲ್ಪ ಡ್ರೈ ಆಗಿದೆ. ಇವಾಗ ಸ್ವಲ್ಪ ನಾನು ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ಅವಾಗೆ ಕಲರ್ ಬಂದ್ಬಿಟ್ಟಿದೆ. ಅವ್ರು ಹೋಗಿ ಇನ್ನೂ 15 minutes ಆಗಿಲ್ಲ, ಅವಾಗೆ ಕಲರ್ ಬಂದ್ಬಿಟ್ಟಿದೆ. ಜೊತೆಗೆ ನನ್ನ ಕಸಿನ್ ಕೂಡ ಬಂದಿದ್ದು, ಅಂದರೆ ರೂಪೇಶ್ ಚಿಕ್ಕಪ್ಪನ ಮಗಳು ಬಂದಿಲ್ಲ, ಶ್ರುತಿ ಅಂತ. ಅವ್ರದ್ದು ಮದುವೆ ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಊರಿಂದ ಒಬ್ಬಳೇ ಬಂದಿದ್ದಾಳೆ. ತುಂಬ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಆ್ಯಂಡ್ ಇನ್ವಿಟೇಷನ್ ಎಲ್ಲ ಕೊಟ್ಟು ಇವಾಗ ಹೋದ್ಲು. ಅವ್ರು ಹೇಳ್ತಾಯಿದ್ರು, ಮದುವೆಗೆ ಬಂದರೆ ನೀವು ವೀಡಿಯೋಸ್ ಎಲ್ಲ ಮಾಡ್ತೀರಾ ಅಂತ. ನಾನಂದರೆ ವೀಡಿಯೋಸ್ ಮಾಡಬೇಕಾ ಬೇಡವಾ ಅಂತ. ಇಲ್ಲ ಮಾಡಿ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾಯಿದ್ರು, ನಿಮ್ಮ ಮದುವೆಗೆ ಬಂದರೆ ಅವರು ನಿಮ್ಮ ವೀಡಿಯೋಸ್ ಎಲ್ಲ ಮಾಡ್ತಾರಲ್ವ, ಅದ್ರಲ್ಲಿ ನಾವು ಕಾಣಿಸ್ತೀವಿ ಅಂತೆಲ್ಲ ಕೇಳ್ತಾಯಿದ್ರು ಅಂತ ಹೇಳೋದು. ತುಂಬ ಖುಷಿ ಆಯಿತು. ಎಷ್ಟು ಮುಗ್ಧ ಮನಸ್ಸು ಅಂತ ಅನಿಸುತ್ತೆ. ಖಂಡಿತ ಅವ್ರ ಮದುವೆಗೆ ಹೋದಾಗೂ ಕೂಡ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅವ್ರು ಬಂದಾಗ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಈ ಮೆಹಂದಿ ಹಾಕ್ಕೊಂಡಿದ್ದೆ, ಕ್ಲಿಕ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಅಷ್ಟೇ. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕೋ ಈ ನಡುವೆ ಮೆಹಂದಿ ಅಂದರೆ ತುಂಬ 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 ಇಷ್ಟ ಆಗುತ್ತೆ. ನಾನು ಹಿಂಗೆಲ್ಲ ಮಾತಾಡೋದಕ್ಕೆ ಕೆಲವೊಂದು ಜನ ಕಾಮೆಂಟ್ ಕೂಡ ಹಾಕ್ತಾರೆ, ಓವರ್ ಆ್ಯಕ್ಟಿಂಗ್ ಅಂತ. ಇಟ್ಸ್ ನಾಟ್ ಅ ಓವರ್ ಆ್ಯಕ್ಟಿಂಗ್. ನಾನು ಆ್ಯಕ್ಟಿಂಗೇ ಮಾಡ್ತಾ ಇಲ್ಲ. ನನ್ನ ರಿಯಲ್ ಲೈಫಲ್ಲಿ ಇರೋದೇ ನಾನು ಹೀಗೆ. ನನಗೆ ಪರಿಚಯ ಇರೋ ಅಂಥವ್ರು ಆಗಿರಲಿ, ಅಥವಾ ನೀವೇ ನಿಮ್ಗೆ ಓವರ್ ಆ್ಯಕ್ಟಿಂಗ್ ಅಂತ ಯಾರಿಗೂ ಅನ್ಸುತ್ತಲ್ಲ, ಒಂದ್ಸಲಿ ನೀವು ಬಂದು ನನ್ನ ಮೀಟ್ ಮಾಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಲೈಫಲ್ಲಿ ಇರೋದೇ ಹೀಗೆ. ನಾನು ಇದೇ ರೀತಿ ಇರೋದು, ಖುಷಿಯಾಗಿ ಇರ್ತೀನಿ, ಏನೂ ಟೆನ್ಷನ್ ಮಾಡ್ಕೊಳ್ಳಲ್ಲ, ಎಲ್ಲರನ್ನೂ ಒಂದೇ ರೀತಿ ಮಾತಾಡಿಸ್ತೀನಿ, ಭೇದ ಭಾವ ಮಾಡಲ್ಲ. ಇಷ್ಟೇ ಲೈಫಲ್ಲಿ, ನಾವೇನು ಎತ್ಕೊಂಡು ಹೋಗಲ್ಲ ಫ್ರೆಂಡ್ಸ್. ಇರೋ ಅಷ್ಟು ದಿವಸ ಆರಾಮಾಗಿ ಎಲ್ಲರ ಜೊತೆನೂ ಚೆನ್ನಾಗಿರಬೇಕು. ಆಸ್ತಿ, ಅಂತಸ್ತು, ಈಗೋಸು, ಆ್ಯಟಿಟ್ಯೂಡು ಅದೆಲ್ಲ ಲೈಫಲ್ಲಿ ಏನೂ ನಮಗೆ ಹೆಲ್ಪ್ ಮಾಡಲ್ಲ. ನಾವು ಹಂಬಲ್ನೆಸ್ ಆಗಿರೋ ಅಂಥದ್ದು, ನಾವು ಒಬ್ಬರ ಜೊತೆ ಏನಂತ ಹೇಳ್ತೀವಿ, ಶೇರ್ ಮಾಡ್ಕೊಳ್ಳೋದಾಗಲಿ, ಅಥವಾ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋದಾಗಲಿ, ಇಷ್ಟೇ ನಮ್ಮನ್ನ ಕಾಪಾಡೋದು. ಫಾರ್ ಎಕ್ಸಾಂಪಲ್, ಟಾಟಾ ಬಿರ್ಲಾ ಮೊನ್ನೆ ತೀರ್ಕೊಂಡ್ರು. ಅವ್ರು ಅಷ್ಟು ಕೋಟಿಗಳಿದ್ದಾರೆ, ಏನಾರ ₹1 ಎತ್ಕೊಂಡೋದ್ರಾ? ಏನೂ ಎತ್ಕೊಂಡೋಗಿಲ್ಲ. ಅವರು ಹೋದ್ರೂ ಕೂಡ ಅವ್ರ ಹೆಸರು ಇವಾಗ ನೋಡಿ, ಅವ್ರು ಹೋದ್ರು, ಇವಾಗ ನಾನು ನೆನೆಸ್ಕೋತಾ ಇದ್ದೀನಿ ಅಂದರೆ ಅವ್ರು ಮಾಡಿರೋಂಥ ಹೆಸರು, ಅವ್ರು ಮಾಡಿರೋಂಥ ಒಳ್ಳೆ ಕಾರ್ಯ ಅಷ್ಟೆ. ಇಷ್ಟೇ ನಾನು ಹೇಳೋದು. ಓವರ್ ಆ್ಯಕ್ಟಿಂಗ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ನಾನು ಏನು ಓವರ್ ಆ್ಯಕ್ಟಿಂಗ್ ಮಾಡಿ ನಿಮಗೆಲ್ಲ ತೋರಿಸಿ ನಾನು ದುಡ್ಡು ತೊಗೊಂಡು ಉದ್ಧಾರ ಆಗಬೇಕಾಗಿರೋಂಥ ಅವಶ್ಯಕತೆಯೂ ಇಲ್ಲ. ಮುಂಚೆಯಿಂದನೂ ನನ್ನ ವ್ಲಾಗ್ಸ್ನ ನೋಡೋವ್ರಿಗೆ ಅರ್ಥ ಆಗಿರುತ್ತೆ. ನಾನು ಮುಂಚೆಯಿಂದನೂ ಇದೇ ರೀತಿ ಇರೋದು, ಇವಾಗಲೂ ಇದೇ ರೀತಿ ಇರೋದು ಅಷ್ಟೇ ಫ್ರೆಂಡ್ಸ್. ಈ ಮೆಹಂದಿನ ಬೇಗ ಏನಂತಾರೆ ಎಲ್ಲ ತೆಗೆದುಬಿಟ್ಟು ನಾನು ಎಷ್ಟು ಚೆನ್ನಾಗಿ ಸ್ಟೇನ್ಸ್ ಬಂದಿದೆ ನೋಡಿ, ಜಸ್ಟ್ ½ an hourಗೆ. ನಂಗೆ ನೋಡ್ಕೊಳ್ಳೋಕ್ಕೆ ತುಂಬ ಇಷ್ಟ. ಮದುವೆ ಹೆಣ್ಣು ಥರ ಫೀಲ್ ಬರುತ್ತೆ. ರೂಪೇಶ್, ಮದುವೆ ಹೆಣ್ಣು ಥರ ಫೀಲ್ ಬರ್ತಾ ಇದೆ. ಓಕೆ, ಕಾಲ್ ಬರ್ತಾ ಇದೆ, ಒಂದು ನಿಮಿಷ. ರೂಪೇಶ್ಗೆ 100 ವರ್ಷ ಆಯಸ್ಸು. ಹಲೋ ಹಲೋ, ಹೇಳಪ್ಪ. ಏನು ನಂದೆಲ್ಲ ಅಂದ್ರೆ ಸುಮ್ಮನೆ ತಮಾಷೆಗೆ ಹೇಳ್ದೆ. ನೀನೇನು ಹೇಳ್ತೀಯ ಕೇಳೋಣ ಅಂದ್ಬಿಟ್ಟು. ನೀನೇ ಹಾಕಿಸ್ಬೇಕು, ಕರ್ಕೊಂಡೋಗಿ. ಇಲ್ಲ, ಬಂದಿಲ್ಲ ಮಾಮ. ಅವ್ರಿಗೇನೋ ವರ್ಕ್ ಇತ್ತಂತೆ, ಅದಕ್ಕೆ ಬಂದಿಲ್ಲ. ಸರಿ, ಬೇಗ ಬಂದು ಕರ್ಕೊಂಡು ಹೋಗ್ತೀಯಾ ನನ್ನ ಮೆಹಂದಿ ಹಾಕ್ಸಕ್ಕೆ? ನಿಜವಾಗ್ಲೂ ₹10,000 ಆಗುತ್ತೆ. ನಾನು ಇವಾಗ ಕರ್ಕೊಂಡು ಹೋಗೋರ ಹತ್ರ. ಹಾಕಿಸ್ತೀಯಾ? ಥ್ಯಾಂಕ್ ಯು. ಊಟ ಮಾಡ್ದಾ? ಮಾಡೋಗು, ಟೈಮ್ ಆಯ್ತಲ್ಲ.
ಸರಿ ಬಾಯ್. ನಂಗೂ ಹೊಟ್ಟೆ ಹಶ್ವಾಗ್ತಿದೆ, ಏನೋ ತಿನ್ಕೋತೀನಿ. ಇಲ್ಲ ನಾನು ಮೆಹಂದಿ ಹಾಕಿಸ್ಕೊಂಡೆ ಸುಮ್ಮನೆ ತಮಾಷೆಗೆ ಹಂಗೆ ಹೇಳಿದೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಗೊತ್ತಾ, ನಂಗೆ ತುಂಬ ಖುಷಿ ಆಯಿತು. ಬಾಯ್. ಕಟ್ ಮಾಡಿಬಿಟ್ರು ನೋಡಿದ್ರಲ್ಲ ರೂಪೇಶ್, ಎಷ್ಟು ಖರ್ಚಾದರೂ ಹಾಕಿಸ್ಕೊ ಅಂತಾರೆ. ನಾನು ಪುಣ್ಯ ಮಾಡಿದ್ದೆ ಅವ್ರನ್ನ ಪಡಿಯೋಕ್ಕಷ್ಟೇ. ಫ್ರೆಂಡ್ಸ್ ಜಾಸ್ತಿ ಮಾತಾಡೋದು ಬೇಡ. ಇನ್ನು ಸ್ಟೇನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ದಟ್ ಮೀನ್ಸ್ ಒಳ್ಳೆ ಗಂಡ ಸಿಗ್ತಾನಂತೆ. ಈ ಜನ್ಮದಲ್ಲಿ ಒಳ್ಳೆ ಗಂಡ ಸಿಕ್ಕಾಗಿದೆ. ನೆಕ್ಸ್ಟ್ ಜನ್ಮದಲ್ಲೂ 7 ಜನ್ಮದಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ರೂಪೇಶೇ ನನಗೆ ಮದುವೆ ಆಗಬೇಕು, ರೂಪೇಶೇ ನನಗೆ ಗಂಡ ಆಗಿ ಬರಬೇಕು ಅಂತ ಅಷ್ಟೇ ಫ್ರೆಂಡ್ಸ್. ಓಕೆ, ಆಮೇಲೆ ಸಿಗ್ತೀನಿ ನಾನು ನಿಮ್ಮ ಜೊತೆ. ಇವಾಗ ಮಾತಾಡೋ ವಿಡಿಯೋಲ್ಲಿ ಮಾತಾಡೋ. ಇಷ್ಟೊತ್ತು ನನ್ನ ಇಮಿಟೇಟ್ ಮಾಡ್ತಾ ಇದ್ರು ಫ್ರೆಂಡ್ಸ್. ಏನ್ ಗೊತ್ತಾ, ನಾನು ಮೆಹಂದಿ ನೋಡಿ ಅವಾಗ್ಲೇ ತೆಗೆದ್ಬಿಟ್ಟೆ ನಾನು. ಕೆಲಸ ಇಲ್ವಾ ಹಾಕ್ಸ್ಕೊಡು ಅಂತ ಇದ್ದೆ. ಸುಮ್ನೆ ನೀನ್ ಏನ್ ಹೇಳ್ತು, ನಿನ್ ಬಾಯಲ್ ಏನ್ ಬರುತ್ತೋ ಅಂತ ನೋಡೋಣ ಅಂತ. ನೋಡಿ ಫ್ರೆಂಡ್ಸ್, ಹೇಗೆ ಅವಾಗ್ಲೇ ಕಲರ್ ಎಲ್ಲ ಬಂದ್ಬಿಟ್ಟಿದೆ. ಕಲರ್ ಅದು ಮೆಹಂದಿ ಅಲ್ಲ, ಮೆಹಂದಿನಪ್ಪ, ಮೆಹಂದಿ ಅಲ್ಲ ಅದು ಕಲರ್. ಸ್ಮೆಲ್ ನೋಡು, ಪೇಂಟ್ ವಾಸನೆ ಹೊಡಿತೆ. ಇದ್ದವೆಲ್ಲ ಖತರ್ನಾಕ್ ಏನೇನೋ ಹೇಳ್ತಾರೆ. ಅಚ್ಚಲ್ಲ, ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಇನ್ನ ಅವರು ಪಾಪ ಟೈಮ್ ಕೊಟ್ಟಿದ್ರೆ ನಾನು ಕ್ಲೀನಾಗಿ ಹಾಕ್ತಿದ್ರು. ನಾನು ಇನ್ನೊಂದ್ ಸ್ವಲ್ಪ ಹೊತ್ತು ಇಟ್ಕೋಬೇಕಾಗಿತ್ತು, ಬಟ್ ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ಏನ್ ಹಾಕ್ಸಿರೋದು? ನಾಳೆ ಹಬ್ಬನ ಮದ್ವೆಗ? ಯಾರ ಮದ್ವೆ ಕೇಳ್ದೆ. ಯಾರ ಮದ್ವೆ? ಇನ್ನೊಂದ್ ಮದ್ವೆ ಆಗ್ಲ ನಾನು? ನನ್ನನ್ ಯಾರು ಹಾಕ್ತಾರಪ್ಪ ಇನ್ನೊಂದ್ ಮದ್ವೆ? ಇಲ್ಲ, ಹಬ್ಬಗಳಿಗೆ ಹೆಣ್ಮಕ್ಳು ಕೈ ತುಂಬಾ ಬಳೆ ಹಾಕ್ಸೋದು ಮತ್ತೆ ಕೈ ತುಂಬಾ ಮೆಹಂದಿ ಹಾಕೊಂಡ್ರೆ ಪಾಸಿಟಿವ್. ಇನ್ನೊಂದೇನ್ ಗೊತ್ತಾ, ನಾರ್ತ್ ಕಡೆ ಕೈಗೆ ಮೆಹಂದಿ ಹಾಕಿದ್ರೆ ಗಂಡಂದು ಆಯುಷ್ ಜಾಸ್ತಿ ಆಗತ್ತಂತೆ, ನಿಜವಾಗ್ಲು ಗೊತ್ತಾ. ಬೇಕಂದ್ರೆ ಕಾಮೆಂಟ್ಸ್ ಅಲ್ಲಿ ಕೇಳು, ಯಾರಾದ್ರೂ ನಿಮ್ಗೆ ಈ ವಿಷಯ ನಾನು ಹೇಳಿದ ವಿಷಯ ನಿಮ್ಗೆ ಗೊತ್ತು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ. ಮೆಹಂದಿ ಹಾಕೊಂಡ್ರೆ ಗಂಡನ ಆಯುಷ್ ಇನ್ಕ್ರೀಸ್ ಆಗುತ್ತೆ. ಹಂಗಾದ್ರೆ ನಾನು ಡೈಲಿ ಹಾಕ್ಸ್ಕೊಂಡ್ಬಿಡ್ತೀನಿ. ಇನ್ಕ್ರೀಸ್ ಅಲ್ಲ ಅದು ಅನ್ಸುತ್ತೆ, ಮೇ ಬಿ ಒಳ್ಳೇದೇನು, ಎಷ್ಟು ಕಲರ್ ಬಂದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು. ಅದು ಸುಮ್ನೆ ಹೇಳ್ತಾರೆ ಅಷ್ಟೇ. ಬಟ್ ಏನೋ ಅಪ್ಪ ಮೆಹಂದಿ ಹಿಂದೆಗಡೆ ಇರುವಂತಹ ಮಹತ್ವ ನಮ್ಗೆ ಅಷ್ಟು ಗೊತ್ತಿಲ್ಲ. ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ಕಾಮೆಂಟ್ ನಾನು ಓದಿ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ, ಸೊ ದಟ್ ಎಲ್ರಿಗೂ ಗೊತ್ತಾಗುತ್ತೆ ಮೆಹಂದಿ ಮಹತ್ವ ಏನು ಅಂತ. ಒಂದು ನನಗೆ ಒಂದೇನಂದ್ರೆ ಸೈಂಟಿಫಿಕಲಿ ಪ್ರೂವ್ಡ್ ಏನಂದ್ರೆ ಹೀಟ್ ನ ಇದು ರೆಡ್ಯೂಸ್ ಮಾಡುತ್ತೆ ಅಷ್ಟೇ, ಅದೊಂದು ಗೊತ್ತು ಅಷ್ಟೇ. ಇವಾಗ ಎಲ್ಲೂ ಇಲ್ವಾ ನಾನ್ ಸ್ಟಾಪ್. ಫ್ರೆಂಡ್ಸ್, ನಿಮ್ಗೆ ಫಸ್ಟ್ ಆಫ್ ಆಲ್ ನಾನು ಹೇಳದೆ ಮರ್ತದೆ, ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ, ಎಲ್ಲಿ ಹೋಗ್ತಾ ಇದೀವಿ ನಾವು? ಕಾರಲ್ಲಿ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿದೀವಿ? ಎಲ್ಲಿಗೆ ಹೋಗ್ತಾ ಇದೀವಿ? ಇರಿಟೇಟ್ ಮಾಡ್ಬೇಡ ಮಾಮ. ಫ್ರೆಂಡ್ಸ್, ನಾವಿವಾಗ ಹೋಗ್ತಾ ಇದೀವಿ ಎಲ್ಲಿಗೆ ಅಂದ್ರೆ ಅತ್ತಿಬೆಲೆ ಹೊಸೂರು ಹತ್ರಕ್ಕೆ. ಏನಕ್ಕೆ ಅಂದ್ರೆ ಯಾಕೆ ಹಿಂಗ್ ಬರ್ತಾ ಇದೆ ವೈಟ್ಗೆ ಬಿಸಿಲು? ಓಕೆ, ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಅತ್ತಿಬೆಲೆಗೆ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಪಟಾಕಿ ತಗೊಂಡ್ಬರಕ್ಕೆ. ಮುಂಚೆನೆ ಪ್ಲಾನ್ ಇತ್ತು ತಗೊಂಡ್ಬಂದ್ಬಿಡೋಣ ಅಂತ, ಟೈಮೇ ಆಗಿಲ್ಲ. ಟೈಮ್ ಅಲ್ಲ, ಫ್ಲಾಪ್ ಮಾಡ್ಬಿಟ್ಟೆ ಎಲ್ಲ. ಟೈಮ್ ಆಗಿಲ್ಲ. ಅದಾದ್ಮೇಲೆ ನಾನು ಹೇಳ್ಬಿಟ್ಟೆ, ಬೇಡ ಸುಮ್ನೆ ಯಾಕೆ ಕ್ರಾಕರ್ಸ್ಗೆಲ್ಲ ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡ್ಬೇಕು ಅಂತ. ಸಾರಿ, ಹಂಗೆ ಡಿಸ್ಕಂಟಿನ್ಯೂ ಆಯ್ತು. ನಾವೇ ಹೋಗ್ತಾ ಇದೀವಿ ಕ್ರಾಕರ್ಸ್ ತರದೆಲ್ಲ ಬೇಡ ಅನ್ಕೊಂಡಿದ್ವಿ. ಬಟ್ ಆದ್ರೆ ಇವಾಗ ಸಡನ್ ಆಗಿ ಡಿಸೈಡ್ ಆಗಿ ಹೋಗೋಣ ಅಂತ ಹೋಗ್ತಾ ಇದೀವಿ. ಅಲ್ಲಿ ಎಷ್ಟೆಷ್ಟು ಬಜೆಟ್ ಆಗುತ್ತೋ ಗೊತ್ತಿಲ್ಲ. ರೂಪೇಶ್ ಬಜೆಟ್ ಎಷ್ಟು? 500 ರೂಪಾಯಿ. 500 ರೂಪಾಯಿ ಒಂದ್ ಸುರ್ಸುರ್ಪತಿ ನನ್ ಮಗನ್ ಸಾಕು. ಎಂತೆಗೆ? ನಿನ್ಗೊಂದ್ ಸುರ್ಸುರ್ಬತ್ತಿ 500 ರೂಪಾಯಿ. ಮಮ್ಮಿಗೆ ನಮ್ಮತ್ತೆ ಹೆಂಗ್ ಕ್ರಾಕರ್ಸ್ ಹೊಡಿತಾರ ಗೊತ್ತಾ? ಬಾಂಬ್ ಎಲ್ಲ ಹೊಡಿತಾರ ನಮ್ಮತ್ತೆ. ಧೈರ್ಯ ಜಾಸ್ತಿ ನಮ್ಮತ್ತೆಗೆ. ಚಿಕ್ಕ ಮಕ್ಕಳ ಜೊತೆ ಸೇರ್ಕೊಂಡ್ಬಿಟ್ರೆ ಅಂತೂ ಆಟ ಆಡೋದ್ರಲ್ಲಾಗ್ಲಿ ಅಥವಾ ಪಟಾಕಿ ಹೊಡಿಯೋದ್ರಲ್ಲಾಗ್ಲಿ ಚೆನ್ನಾಗಿ ಆಟ ಆಡ್ತಾರೆ ನಮ್ಮತ್ತೆ. ಸೊ ಹೋಗ್ತಾ ಇದೀವಿ. ಎಷ್ಟಾಗುತ್ತೆ ಬಜೆಟ್ ಗೊತ್ತಿಲ್ಲ. ಮೇ ಬಿ ನಮ್ಮತ್ತೆಗೆ 100 ವರ್ಷ ಆಯ್ಸಪ್ಪ. ಕಾಲ್ ಮಾಡ್ತಾವ್ರೆ. ಅತ್ತಿಬೆಲೆಯಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತಂತೆ, ಹೋಲ್ಸೇಲ್ ಅಲ್ಲಿ ಡಿಸ್ಕೌಂಟ್ಸ್ ಜಾಸ್ತಿ ಇರತ್ತಂತೆ. ಹಾಗಾಗಿ ಅತ್ತಿಬೆಲೆ ಅಥವಾ ಹೊಸೂರು ಆ ರೋಡ್ಗೆ ಹೋದ್ರೆ ಸಿಗುತ್ತೆ ಅಂತ ಯಾರೋ ಫ್ರೆಂಡ್ ಹೇಳಿದ್ದಾರೆ. ಅದಕ್ಕೆ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ನನ್ನನ್ನು ಕೆಲಸ ಮಾಡೋಳನ್ನ ಬಿಡಿಸ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ. ಇವಾಗ ಬಂದ್ಮೇಲೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ನನಗೆ. ಫ್ರೆಂಡ್ಸ್, ಏನ್ ಗೊತ್ತಾ, ರೂಪೇಶ್ ನನ್ಗೆ ಇವಾಗ ಒಂದು ಗಿಫ್ಟ್ ಕೊಟ್ಟರು.
ಏನಿದು ಏನಿದು ಚಾಕೊಲೇಟ್ ಪೀನಾ ಕೋಲಾಡ ಎಲ್ಲಿಂದ ಇದು ಚಾಕ್ಲೇಟ್ ದುಬೈ ಚಾಕ್ಲೇಟ್ ನನ್ ರೂಪೇಶ್ನ ಮದ್ವೆ ಆಗಿರೋದಕ್ಕೆ ಎಲ್ಲಾ ದೇಶದಿಂದನೂ ಚಾಕ್ಲೇಟ್ಸ್ ತಿಂದಿದ್ದೀನಿ ಸಾರಿ ಫ್ರೆಂಡ್ಸ್ ಚಾಕ್ಲೇಟೇ ತಿಂದ್ಬಿಟ್ಟೆ ನಾನು ಚಾಕ್ಲೇಟ್ ಚೆನ್ನಾಗಿತ್ತು ಎಲ್ಲಾ ಕಂಟ್ರೀಸ್ ಇಂದಾನು ರೂಪೇಶ್ ಚಾಕ್ಲೇಟ್ಸ್ ತರಿಸ್ತಾರೆ ನಂಗೆ ಆಕ್ಚುಲಿ ಚಾಕ್ಲೇಟ್ಸ್ ಅಂದ್ರೆ ಇಷ್ಟ ಆಗಲ್ಲ ಜಾಸ್ತಿ ಐ ಆಮ್ ನಾಟ್ ಲೈಕ್ ಚಾಕ್ಲೇಟ್ ಈಟಿಂಗ್ ಗರ್ಲ್ ರೂಪೇಶ್ ನನ್ನ ಫಸ್ಟ್ ಟೈಮ್ ಮೀಟ್ ಮಾಡಕ್ಕೆ ಅಂದ್ರೆ ಆ ಚಾಕ್ಲೇಟ್ ತಿಂದಿಲ್ಲ ಯಾರು ದಾನ ಮಾಡೋ ಸೊ ಎಲ್ಲಾ ಕಂಟ್ರೀಸ್ ಚಾಕ್ಲೇಟ್ಸ್ ಬರುತ್ತೆ ಅವ್ರ ಆಫೀಸಸ್ ಎಲ್ಲಾ ಕಂಟ್ರೀಸ್ ಅಲ್ಲಿ ಆಲ್ಮೋಸ್ಟ್ ಎಷ್ಟು ಕಂಟ್ರೀಸ್ ಅಲ್ಲಿ ಇದೆ ಎಲ್ಲಾ ಕಂಟ್ರೀಸ್ ಅಲ್ಲಿ ಹೋಗ್ತಾ ಇರ್ತಾರೆ ಸೊ ಹೋದಾಗೆಲ್ಲ ಇವ್ರೇನ್ ಕೇಳಲ್ಲ ಬಟ್ ಆದ್ರೂ ಏನ್ ತಂದ್ಕೊಡೋದು ಯಾವಾಗ ಅವ್ರ ಚಾಕ್ಲೇಟ್ಸ್ ನಿಮಗೆ ಏನು ಅಂದ್ರೆ ಏನು ಅವ್ರ ಪ್ರೀತಿ ಅಭಿಮಾನ ಇದು ಅಷ್ಟೇ ಒಳ್ಳೊಳ್ಳೆ ಕಂಟ್ರೀಸ್ ಚಾಕ್ಲೇಟ್ಸ್ ಇದೆ ಚಿಕ್ಕ ಒಂದ್ 3 months ಬೇಬಿಯಲ್ಲಿ ಯಾವಾಗಲೂ ಚಾಕ್ಲೇಟ್ ಕೊಟ್ಟಿದ್ದೀವಿ ಡಾರ್ಕ್ ಚಾಕ್ಲೇಟ್ ತರಿಸಿದ್ರು ಎಲ್ಲಿಂದ ಸ್ವಿಸ್ ಇಂದ ಅನ್ಸುತ್ತೆ ಸ್ವಿಟ್ಜರ್ಲ್ಯಾಂಡ್ ಇಂದ ಅನ್ಸುತ್ತೆ ತರಿಸಿದ್ರು ಸ್ವೀಟಿ ನಮ್ಮನೆ ಪಕ್ಕದ ಸ್ವೀಟಿ ಕೊಟ್ಟಿ ಎದುವೀರಿ ಕೊಟ್ಟಿದೆ ಡಾರ್ಕ್ ಚಾಕ್ಲೇಟ್ ಹೆಂಗ್ ಅಸಹ್ಯವಾಗಿ ಎಷ್ಟು ಕಹಿ ಇರುದು ಗೊತ್ತಾ ಚಾಕ್ಲೇಟ್ ಅದು ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತಂತೆ ಇನ್ನೂ ಒಂದ್ ಮಾತಾಡ್ಬೇಕು ನಮ್ಮೂರಲ್ಲೆಲ್ಲ ಮಾತಾಡ್ತಾ ಇದಾರಂತೆ ಯದುವೀರ್ಗೆ ನಾವು 5 ಲಕ್ಷದ ಇಂಜೆಕ್ಷನ್ ಹಾಕ್ಸಿದೀವಂತೆ ಅವ್ನ ಆಕ್ಟಿವ್ ಆಗೋದಕ್ಕೆ ನಾವು ದೀಪು ಹತ್ರ ಅಂದ್ರಂತೆ ಎಲ್ಲಾರು ಮೊನ್ನೆ ದೀಪು ಊರ್ಗ್ ಹೋಗಿದ್ಲಂತೆ ಯದುವೀರ್ಗೆ ಅವ್ರೇನೋ ಇಂಜೆಕ್ಷನ್ ಹಾಕ್ಸಿದಾರೆ ಆ ಮಗುಗೆ ಅದಕ್ಕೆ ಆ ಮಗು ಅಷ್ಟು ಆಕ್ಟಿವ್ ಆಗಿದೆ ಅಂತೆ ನಾನಂದೆ ಹಂಗೆಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೇ 5 ಲಕ್ಷ ರೂಪಾಯಿ ಕೊಟ್ಟು ಇಂಜೆಕ್ಷನ್ ಹಾಕ್ಸ್ಕೊತೀವಿ ಅಂದ್ರೆ ಕೋಟಿಗಳಿರ್ತಾರಲ್ಲ ಅವರೆಲ್ಲ ಎಷ್ಟು ಇಂಜೆಕ್ಷನ್ ಹಾಕ್ಸಲ್ಲ ಮತ್ತೆ ಮಕ್ಳು ಏನೇನ್ ಆಗ್ಬಿಡ್ಬೇಕು ಅವ್ರ ಮಕ್ಳೆಲ್ಲ ಇನ್ನ ಡಬಲ್ ಸಂಪಾದನೆ ಮಾಡ್ಬಿಡ್ಬೋದು ಆ ತರದೆಲ್ಲ ಏನು ಇಂಜೆಕ್ಷನ್ ಇಲ್ಲ ಅದ್ ಹಾಕ್ಸಕ್ಕೂ ಆಗಲ್ಲ ಯಾಕಂದ್ರೆ ಆ ತರದೇನು ಇಂಜೆಕ್ಷನ್ ಇನ್ನ ಯಾರು ಕಂಡಿಡ್ದಿಲ್ಲ ಹೆಂಗೆಲ್ಲ ಮಾತಾಡ್ತಾರೆ ಅಪ್ಪ ಕಾಮಿಡಿ ಫ್ರೆಂಡ್ಸ್ ಏನ್ ಗೊತ್ತಾ ಆಕ್ಟಿವ್ ಆಗಿರೋದು ಬಿಡೋದು ಕಂಪ್ಲೀಟ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಹೇಗೆ ಬೆಳೆಸ್ತೀವಿ ಹೇಗೆ ಹೊರಗಡೆ ಸುತ್ತಾಡಿಸ್ತೀವಿ ಅದ್ರ ಮೇಲೆ ಆಕ್ಟಿವ್ನೆಸ್ ಅದೆಲ್ಲ ಬರುತ್ತೆ ಬಿಟ್ರೆ ನೀವ್ ಎನಿ ಟೈಮ್ ಅವ್ನ್ ಚಿಕ್ಕ ವಯಸ್ಸಿಂದಾನು 1-2 ವರ್ಷ ಆಗೋವರ್ಗು ಹೊರಗಡೆನೆ ಕರ್ಕೊಂಡು ಹೋಗ್ತಿದ್ದಂಗ್ ಮನೇಲೆ ಇಟ್ಕೊಂಡ್ಬಿಟ್ರೆ ಯಾವ ಮಗುನು ಆಕ್ಟಿವ್ ಆಗಿರೋದಿಲ್ಲ 3 months ಆಗಿದ ತಕ್ಷಣ ಮಗುನ ಹಂಗನ್ಬಿಟ್ಟು ಎವ್ರಿ ಡೇ ಸುತ್ತಾಡ್ಸಿ ಅಂತ ನಾನು ಹೇಳ್ತಾ ಇಲ್ಲ ವೀಕ್ಲಿ ಒನ್ಸ್ 2 weeks ಒನ್ಸ್ ಅದು ಹೊರಗಡೆ ಕರ್ಕೊಂಡೋಗಿ ಪ್ರಪಂಚ ತೋರಿಸ್ಬೇಕು ಅವಾಗ ಪ್ರತಿಯೊಂದು ಅವ್ರು ರೆಕಗ್ನೈಸ್ ಮಾಡಕ್ ಶುರು ಮಾಡ್ತಾರೆ ರೆಕಗ್ನೈಸ್ ಮಾಡಕ್ ಶುರು ಮಾಡಿದ್ಮೇಲೆ ಅವ್ರು ಆ ಕಾನ್ಸೆಪ್ಟ್ ಏನು ಅದಂದ್ರೆ ಅರ್ಥ ಮಾಡ್ಕೊಳಕ್ ಶುರು ಮಾಡಿದಾಗ ಆಕ್ಟಿವ್ನೆಸ್ ಅವ್ನ ಬ್ರೈನ್ ಡೆವಲಪ್ಮೆಂಟ್ ಅನ್ನೋದೆಲ್ಲ ಬೆಳೆಯುತ್ತೆ ಅಷ್ಟೇ ನಾವ್ ಯಾವ್ದೇ ತರ ಇಂಜೆಕ್ಷನ್ ಹಾಕ್ಸಿಲ್ಲ ಅವ್ನ್ ಬರ್ತ್ ಬಂದ್ಬಿಟ್ಟಿದೆ ನನ್ ಬ್ಲಡ್ ರೂಪೇಶ್ ಬ್ಲಡ್ ನಮ್ಮಿಬ್ರ ಆಕ್ಟಿವ್ನೆಸ್ ಒಂದಾಗಿ ಅದು ಹೈಪರ್ ಆಕ್ಟಿವ್ ಆಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಸನ್ಸೆಟ್ ಬೆಳಂದೂರ್ ಲೇಕ್ ಲಾಸ್ಟ್ ವಿಡಿಯೋಲು ತೋರಿಸಿದೆ ನನ್ನ ಸೈಡ್ ಹೋಗುವಾಗ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಸರ್ಜಾಪುರ್ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ಪಕ್ಕದಲ್ಲೇ ಹೋಗ್ಬೇಕು ತೋರಿಸ್ತೀನಿ ನಿಮಗೆ ಪ್ರೆಸ್ಟೀಜ್ ಸಿಟಿ ಹೆಂಗಿದೆ ಗೊತ್ತಾ ಮಸ್ತು 2.5 ಕೋಟಿ ಸೈಟ್ ಅದ್ರೊಳಗಡೆ ನಾನು ಅಲ್ಲೆಲ್ಲ ಇನ್ವೆಸ್ಟ್ ಮಾಡಲ್ಲ ಏನಕ್ಕಷ್ಟು 2.5 ಕೋಟಿ ಕೊಟ್ಬಿಟ್ಟು ಯಾಕೆ ಇನ್ವೆಸ್ಟ್ ಮಾಡ್ಬೇಕು ಅಂತೀನಿ ಅಲ್ವಾ 2.5 ಕೋಟಿಯಲ್ಲೇ ನಾನು ಯಾವ್ದಾದ್ರು ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಬ್ಯಾಂಗ್ಳೂರ್ಗಿಂತ ಒಂದು 30 ಕಿಲೋಮೀಟರ್ಸ್ ಆಚೆಗಡೆ ಒಂದ್ 4 ಸೈಟ್ ತಗೊಂತೀನಿ 1 ಕೋಟಿಗೆ ಇನ್ನ 1.5 ಕೋಟಿಗೆ ಅಲ್ಲ ಮಾಡ್ಸಲ್ಲ ನಾನು ಯಾವ್ದನ್ನ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಒಂದ್ ಬಿಲ್ಡಿಂಗ್ ಕಟ್ಟಿಸ್ಬಿಡ್ತೀನಿ 1.5 ಕೋಟಿಗೆ ಒಂದ್ 6-7 ಮನೆ ರೆಂಟ್ ಬರೋ ತರ ಅಷ್ಟೇ ಬಿಟ್ಟಾಕ್ತೀನಿ 5 ವರ್ಷ ನಂದು ಮನೆ ಅಲ್ಲ ಅನ್ಕೊಂಡ್ರೆ ಲೋನ್ ಗೀನ್ ಮಾಡ್ಸೋದು 5 ವರ್ಷ ನಂದಲ್ಲ ಅನ್ಕೊಂಡ್ರೆ ಇನ್ ಬಂದಿದ್ದೆಲ್ಲ ನಂಗೆ ಇನ್ಕಮ್ ಈ ತರ ಯೋಚನೆ ಮಾಡ್ಬೇಕು ಒಂದೇ ಒಂದು 30-40 ಸೈಟ್ಗೆ 2.5 ಕೋಟಿ ಇನ್ವೆಸ್ಟ್ ಮಾಡಿ ಮನೆ ಕಟ್ಟುವಂತದ್ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲ್ ನೋಡಿ ಫ್ರೆಂಡ್ಸ್ ಹಿಂಗೆಲ್ಲ ಟಿಪ್ಸ್ ಕೊಡ್ತಾ ಇದೀನಿ ಓಕೆ ಜಾಸ್ತಿ ಮಾತಾಡ್ತಾ ಇದೀನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಅಂಟಿಲ್ ದಟ್ ಟೇಕ್ ಕೇರ್ ಬಾಯ್ ಲಾಟ್ಸ್ ಆಫ್ ಬೈ ಬೇಡ ಅಂಟಿಲ್ ದಟ್ ಟೇಕ್ ಕೇರ್ ಅಯ್ಯೋ ಅಲ್ಲಾಡ್ಸಿ ನಂಗೆ ಸೊಂಟ ನೋವೇ ಬರ್ತಾ ಇದೆ ರೂಪೇಶ್
ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಫೋನ್ ಮಾಡಿಬಿಟ್ಟು ಹೇಳು ರೋಡ್ಗಳು ಸರಿ ಮಾಡಿಸು. ಅರ್ಬನ್ ಡೆವಲಪ್ಮೆಂಟ್ ಏನ್ ಗೊತ್ತಾ ಫ್ರೆಂಡ್ಸ್, ನಮ್ ಸೈಟ್ ಅಲ್ಲಿ ಅವಾಗ ಸ್ವಲ್ಪ ಕಾಂಕ್ರೀಟ್ ಮಿಕ್ಕುತ್ತಾ, ಅಲ್ಲಲ್ಲಿ ಪಾಟ್ ಹೋಲ್ ಮುತ್ತು. ಎಷ್ಟು ಸಲ ನಾನು ಇಂದಿರಾನಗರ್ ಅಲ್ಲಿ ಆ ಲೈನ್ ಪೂರ್ತಿ ಪಾಟ್ ಹೋಲ್ ಎಲ್ಲ ಮುಟ್ಸಿದೀನಿ ನಾನು. ಯಾಕೆ ಸುಮ್ನೆ ವೇಸ್ಟ್ ಆದ್ರೂ ಇವಾಗ ಕಾಂಕ್ರೀಟ್ ಮಿಷಿನ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ಮಿಕ್ಕಿರುತ್ತಲ್ಲ, ಅಲ್ಲ ಹೇಳಿದ್ದು ಇವಾಗ ಪಾಟ್ ಹೋಲ್ ಬಂತಲ್ಲ ಆತರ ನೀವು ಎಲ್ಲಾದ್ರೂ ಆತರ ಮಿಕ್ಸಿದ್ರೆ ಹಾಕ್ಸಿ ಪರವಾಗಿಲ್ಲ. ನಮ್ ಗೌರ್ಮೆಂಟ್ ಅವ್ರಂತೂ ಯಾವಾಗ ಹಾಕ್ಸ್ತಾರೋ ನಮಗೂ ಗೊತ್ತಿರಲ್ಲ. ನಮ್ಗೆ ವೇಸ್ಟ್ ಅಂತ ಅಂದಾಗ ನಾವೇನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು ಅಷ್ಟೇ. ಆಯ್ತು ಸರಿ ಫ್ರೆಂಡ್ಸ್, ಬಾಯ್ ಬಾಯ್. ನಾನೇನೋ ಇಮ್ಯಾಜಿನೇಷನ್ ಅಲ್ಲಿ ಹೋದ್ರೆ ಜಾತ್ರೆ ತರ ಇತ್ತು. ಹೋಗೋವಾಗ ರೂಪೇಶ್ ಅವ್ರ ಫ್ರೆಂಡ್ ದೀಪಕ್ ಬ್ರೋ ಅಂತ ಇದಾರೆ, ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಅವ್ರಿಗೆ ಗೊತ್ತಿರೋರು ಪರಿಚಯದವ್ರು ಇಲ್ಲಿರ್ತಾರಂತೆ. ಸೊ ಅಂದ್ಬಿಟ್ಟು ಅವರೇ ಸಿಕ್ಕಾಪಟ್ಟೆ ಕ್ರೌಡು. ನಾನೊಂದು ಬ್ಯಾಸ್ಕೆಟ್ ಎತ್ಕೊಂಡೆ, ರೂಪೇಶ್ ಒಂದು ಬ್ಯಾಸ್ಕೆಟ್ ಎತ್ಕೊಂಡ್ರು. ಯಾವ್ದಾದ್ ಬೇಕೋ ಎಲ್ಲ ತುಂಬ್ಕೊಂಡ್ಬಂದು ಬಿಲ್ ಹಾಕ್ಸಿದ್ರೆ ಎಷ್ಟಾಗಿದೆ ನೋಡಿ. 17,000 ಜಾಸ್ತಿ ಆಯ್ತಾ? ಇಷ್ಟೆಲ್ಲ ಆಯ್ತು ಬಿಲ್ಲಿಂಗು. 17,000 ಏನೋ ಆಗಿದೆ. ನಮಗೆ ಸುರ್ಸುರು ಬತ್ತಿ ಸಿಗ್ಲಿಲ್ಲ, ಅದು ಈ ಗೋಡನ್ ಅಲ್ಲಿ ಇತ್ತು. ಸೊ ರೂಪೇಶ್ ಹೋಗಿ ಅವ್ರ ಫ್ರೆಂಡ್ ಗೊತ್ತಲ್ವಾ ತಗೊಂಡ್ಬರ್ತದೆ. ಆಫ್ಟರ್ ಡಿಸ್ಕೌಂಟ್ ರೂಪೇಶ್ ಫ್ರೆಂಡ್ ಅವ್ರು ಮಾಡಿಸಿದಕ್ಕೆ 18,000 ಆಯ್ತು. ಟೋಟಲ್ ಬಿಲ್ ಹಾಕಿದ್ದು ಎಷ್ಟು ಗೊತ್ತಾ ಫ್ರೆಂಡ್ಸ್? ಆಯ್ತು ಪರ್ಚೇಸ್ ಎಲ್ಲ. ಹೇಗ ಅನಿಸ್ತು? ವರ್ತ್ ಅನ್ಸ್ತಾ? ವರ್ತಾ, ಸೂಪರ್ ವರ್ತ್. ನಾವ್ ಇದನ್ನೇ ತಗೋಬೇಕಾಗಿತ್ತು ಬ್ಯಾಂಗ್ಳೂರಲ್ಲಿ. ಅಂದ್ರೆ ಮಿನಿಮಮ್ ಒಂದು 30,000 to 35,000 rupees ಖಂಡಿತ ಹಾಕೋರು. MRP ಮೇಲೆ ಅಲ್ಲಿ ಒಂದು 25% ನಮ್ಗೆ ಡಿಸ್ಕೌಂಟ್ ಕೊಡೋರು ಅಷ್ಟೇ ಬ್ಯಾಂಗ್ಳೂರಲ್ಲಿ. ಲಾಸ್ಟ್ ಟೈಮ್ ತಗೊಂಡಿದ್ದು ಅಷ್ಟೇ. ಲಾಸ್ಟ್ ಟೈಮು ಸುಮಾರು ಒಂದು 15,000 ರೂಪಾಯಿ ಖರ್ಚು ಮಾಡಿದ್ವಿ. ಈ ಸಲ ಒಂದು 30,000 ರೂಪಾಯಿ ವರ್ತ್ ಆಗುವಂತ ಪ್ರಾಡಕ್ಟ್ಸ್ ಅವ್ರು ಆಲ್ರೆಡಿ ಡಿಸ್ಕೌಂಟ್ ಕೊಟ್ಟಿದ್ರು ನಮ್ಗೆ. ಅದ್ರ ಮೇಲೆ ತಿರ್ಗಾ ಇವ್ರ ಫ್ರೆಂಡ್ ಕಡೆಯಿಂದ ಇನ್ನ ಡಿಸ್ಕೌಂಟ್ ಆಯ್ತು. ಎಷ್ಟು ಪರ್ಸೆಂಟ್? 90 ಪ್ಲಸ್ ಇದರಲ್ಲಿ ಸ್ವಲ್ಪ ಡಿಸ್ಕೌಂಟ್. ಎಷ್ಟಾಯ್ತು ಅಲ್ಲಿಗೆ? 90% ಡಿಸ್ಕೌಂಟ್. ಡೈರೆಕ್ಟ್ ಫ್ಲಾಟ್ MRP ಮೇಲೆ 90% ಡಿಸ್ಕೌಂಟ್. ಓ, ಅದ್ರ ಮೇಲೆ ತಿರ್ಗಾ ಡಿಸ್ಕೌಂಟ್ ಟೋಟಲ್ ಬಿಲ್ ಮೇಲೆ. ಓಕೆ, ಸೊ ಇಷ್ಟು ಡಿಸ್ಕೌಂಟ್ ಆದ್ಮೇಲೆ ನಮ್ಗೆ ಈ 18,000 ಚೇಂಜ್ ಏನೋ ಖರ್ಚಾಗಿದೆ. 19,000 ಇಟ್ಕೊಳ್ಳಿ, ಬರಕ್ 1,000 ರೂಪಾಯಿ ಖರ್ಚು. 20,000 ರೂಪಾಯಿ ಅಷ್ಟು ಇವತ್ತು ತಗೊಂಡಿದೀವಿ. ಇದನ್ನೇ ನಾವು ಬ್ಯಾಂಗ್ಳೂರಲ್ಲಿ ತಗೊಂಡಿದ್ರೆ ಡಬಲ್ ರೇಟ್, 40,000 rupees ಅಲ್ವಾ? 40,000 rupeesಗೆ ಕ್ರ್ಯಾಕರ್ಸ್ ನ ಬೈ ಮಾಡಿದೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ, ನಂಗೆ ಬೇಜಾರಾಗ್ತಾ ಇಲ್ಲ ಇಷ್ಟು ಖರ್ಚು ಮಾಡಿದೀವಿ ಅಂತ. ಯಾಕೆ ಅಂತ ಹೇಳ್ತೀನಿ ನೋಡಿ. ಎವ್ರಿ ಇಯರ್ ಪ್ರೋಗ್ರೆಸ್ ಹಂಗಿದೆ ಏನ್ ರೂಪೇಶ್? ಸ್ಟಾರ್ಟಿಂಗ್ ಅಲ್ಲಿ 3,000 ಇಂದ ನಾವು ಹೊಸದಾಗಿ ಮದುವೆ ಆದಾಗ 3,000 rupees ಸ್ಪೆಂಡ್ ಮಾಡಿದೀನಿ. ಇಂದ ನೆನಪಿದೆ ನನಗೆ. ಮದುವೆ ಆಗಿ ಹೊಸದ್ರಲ್ಲಿ 3,000 ರೂಪಾಯಿ ಕ್ರ್ಯಾಕರ್ಸ್ ತಗೊಂಡಿದ್ದು. ಇವತ್ತು 20,000 ರೂಪಾಯಿ, ಅಂದ್ರೆ ವರ್ತ್ ಆಫ್ 40,000 rupees ವರ್ತ್ ಆಗುವಂತ ಪ್ರಾಡಕ್ಟ್ಸ್ ನ ತಗೊಳ್ಳೋ ಅಂತ ಕೆಪಾಸಿಟಿಗೆ ಬಂದಿದೀವಿ. ಖುಷಿ. ಲಾಸ್ಟ್ ಟೈಮು 15,000, ಈ ಟೈಮು 18,000 ಈ ರೀತಿ. ಆಮೇಲೆ ಲಾಸ್ಟ್ ಟೈಮ್ ಇರೋ ಗಾಡಿಗಳಿಗೆ ಈ ಟೈಮ್ ಇರೋ ಗಾಡಿಗೆ ನೀವೇ ನೋಡ್ತಾ ಇದ್ದೀರಾ ನಮ್ಮ ವರ್ಕ್ ಪ್ರೋಗ್ರೆಸ್. ಇದ್ರಲ್ಲಿ ನೀವು ಪ್ರತಿಫಲ. ತಮಾಷೆ ಅಲ್ಲ. ಈ ಬ್ಯಾಡ್ ಕಾಮೆಂಟ್ಸ್ ಅವ್ರಿಗೆಲ್ಲ ಏನ್ ಹೇಳೋದು ರೂಪೇಶ್? ಅಲ್ಲ ಹೇಳಿದ್ದು ಇಗ್ನೋರ್ ಅಲ್ಲ ಹೇಳಿದ್ದು ನಾನು. ಯೋಚನೆ ಮಾಡಿ, ನಾವ್ ಇಷ್ಟೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಸುಮ್ನೆ ನೀವು 5 ನಿಮಿಷ ಟೈಪ್ ಮಾಡಿ ಹಾಕ್ಬಿಡೋದಲ್ಲ. ಇದಕ್ಕೆ ನಾವು ಎಷ್ಟು ಎಫರ್ಟ್ಸ್ ಹಾಕಿರ್ತೀವಿ, ಎಷ್ಟು ಕೆಲಸ ಮಾಡಿರ್ತೀವಿ, ಅದ್ ನಮಗ್ ಮಾತ್ರ ಗೊತ್ತು. ರೂಪೇಶ್ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾರೆ ಅವ್ರಿಗೆ ಗೊತ್ತು. ನಾನು ಎಷ್ಟು ಅವರ್ಸ್ ವರ್ಕ್ ಮಾಡ್ತೀನಿ ನನಗೆ ಗೊತ್ತು. ಫ್ರೆಂಡ್ಸ್, ಇವಾಗ ಊಟಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿರ್ಲಿಲ್ಲ ನಾನು. ರೂಪೇಶ್ ಬೆಳಗ್ಗೆ ಒಂದು ಪ್ಲೇಟ್ ಮ್ಯಾಗಿ ಏನೋ ತಿನ್ಕೊಂಡಿದ್ರು ಅಂತ ಅವ್ರ ಆಫೀಸಲ್ಲಿ. ಹಾಗಾಗಿ ಊಟಕ್ಕೆ ಕರ್ಕೊಂಡು ಬಂದರು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಹೇಳು? ಓಕೆ ಬನ್ನಿ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ಊಟಕ್ಕೆ ಕರ್ಕೊಂಡು ಹೋಗೋದ್ರೆ ಎಲ್ಲೆಲ್ಲೋ ಕರ್ಕೊಂಡ್ಬಂದು ಪಾರ್ಕಿಂಗ್ ಮಾಡಿದ್ದಾರೆ ಕಾರು. ಸೊ ಎಲ್ಲಿ ನೋಡಿದ್ರು ಪಟಾಕಿ ಪಟಾಕಿ ಪಟಾಕಿ, ಪಟ್ಪಟ ಚಟ್ಪಟ ಚಟ್ಪಟ ಪಟ್ಪಟ ಅಂತಿದೆ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆಗೆ ಹೋಗಿ ಕ್ರ್ಯಾಕರ್ಸ್ ಇಟ್ಬಿಟ್ಟು ಅಲ್ಲಿಂದ ಅಂಗಡಿ ಹತ್ರ ಹೋಗಿ ಅಂಗಡಿ ಹತ್ರ ಎಲ್ಲ ಕ್ಲೀನ್ ಮಾಡಿಸಿ ನೇಮ್ ಬೋರ್ಡ್ ಎಲ್ಲ ಚೇಂಜ್ ಮಾಡಕ್ಕೆ ಬರ್ತಿದ್ದಾರೆ. ಅದೆಲ್ಲ ಚೇಂಜ್ ಮಾಡಿಸಿ ಬೆಳಗ್ಗೆ ಪೂಜೆಗೆ ರೆಡಿ ಆಗಬೇಕು. ನೋಡ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಾಗಾರ್ಜುನಲ್ಲಿ ಬಂದ್ವಿ. ಇವಾಗ ಏನು ಆರ್ಡರ್ ಮಾಡ್ತಾರೆ? ಮೀಲ್ಸ್ ವೆಜ್ ಅಪ್ಪ. ಇವತ್ತು ದೀಪಾವಳಿ ಅಮಾವಾಸ್ಯೆ.
ತಿನ್ಕೊಂಡು ಹೋಗೋದಷ್ಟೇ ಫ್ರೆಂಡ್ಸ್. ಇನ್ನು ತಿನ್ನಂಗಿಲ್ಲ. ಕಾರ್ತಿಕ ಸೋಮವಾರ, ನಾಳೆಯಿಂದ ಲಾಸ್ಟ್, ಇವತ್ತಿಂದ ಲಾಸ್ಟ್. ನಾಳೆ ಅಮಾವಾಸ್ಯೆ ಇದೆ, ಇವತ್ತು 2 days ಅಮಾವಾಸ್ಯೆ. ವೆಜ್ಜೇನಾ ಪಕ್ಕನಾ? ವೆಜ್ ಮೀನ್ ಸೈಡ್ ಕೂಡ ಹೆಂಗಿದೆ? ಎತ್ಕೋ ಅದು ಫ್ರೆಂಡ್ಸ್. ಇವಾಗ ಪ್ರ್ಯಾಂಕ್ ಮಾಡ್ತೀವಿ, ಪ್ರ್ಯಾಂಕ್ ಇದನ್ನೇ ಎತ್ಕೊ ಬರ್ತೀವಿ. ಬಟ್ ಇಷ್ಟೇ ತಂದಿರೋದು ಅಂತ ಕೊಡ್ತೀವಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಲ್ಲಿ ಕೆಳಗಡೆ. ಈ ಕಡೆ ಡಬಲ್ ಟೈಮ್ ಯಾರು ಬರ್ತಾರೆ? ನಾನು ಎತ್ಕೊಂಡ್ಬರ್ತೀನಿ, ಕೆಳಗಡೆ ಇಡ್ತೀನಿ. ಕೆಳಗಡೆ ಈ ಕಡೆ ಸೈಡಿಂದ ಬರ್ತೀನಿ. ಈ ಬಾಮ ಮೇನ್ ಆಗಿ ಇವತ್ತು ಹೋಗಿದ್ದು ವೇದು, ಲಡ್ಡು ಮತ್ತೆ ಯದುವೀರ್ 3 ಜನಕ್ಕೋಸ್ಕರ ಪಟಾಕಿ ತರಬೇಕು ಅಂತ. ಅವರಿಬ್ರು ನೋಡಿದ್ರೆ ಯಾರು ಮಕ್ಕಳೇ ಇಲ್ಲೆಲ್ಲ ಆ ಮನೆ ಹತ್ರ ಇದ್ರು. ಸರಿ ಆಯ್ತು ಅಂತ ಪಟಾಕಿ ಎಲ್ಲ ಮನೇಲಿ ಇಟ್ಬಿಟ್ಟು ನಾವು ಅಂಗಡಿ ಹತ್ರ ಹೋದ್ವಿ. ಹೋಗಿ ಅಂಗಡಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದೀವಿ. ಫುಲ್ ಡೀಪ್ ಕ್ಲೀನ್ ಎಲ್ಲ ಮಾಡಿಸಿದ್ದಾಯ್ತು. ಅಲ್ಲಿ ದೀಪಾವಳಿ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ರು. ಅಂದರೆ ನಮ್ಮದು ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ಇರೋಂಥ ಬ್ರಾಂಚ್ ಹತ್ರ ತುಂಬಾ ಪಬ್ಸ್ ಎಲ್ಲ ಇದೆ. ಸೊ ಅಲ್ಲಿ ವರ್ಕ್ ಮಾಡೋರೆಲ್ಲ ಆಲ್ಮೋಸ್ಟ್ 2 o'clock ಅನಿಸುತ್ತೆ ಪಾಪ ಅವರು ಕ್ಲೋಸ್ ಎಲ್ಲ ಮಾಡ್ಕೊಂಡು ಬಂದು ಅವರ ಒಂದು ದೀಪಾವಳಿನ ಬಿಂಡೈಟಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಯಾವುದೋ ಊರು ಬಿಟ್ಟು, ಯಾವುದೋ ಸ್ಟೇಟ್ಗಳು ಬಿಟ್ಟು ನಮ್ಮ ಸ್ಟೇಟಿಗೆ ಬಂದು ಕಷ್ಟಪಟ್ಟು ಇಷ್ಟೊತ್ತವರೆಗೂ ಕೆಲಸ ಮಾಡಿ ನೋಡಿ ಅವ್ರ ಲೈಫ್ನ ಪಟಾಕಿ ಜೊತೆ ಎಂಜಾಯ್ ಮಾಡ್ತಾಯಿದ್ದಾರೆ. ನನಗೆ ಖುಷಿ ಅನಿಸುತ್ತೆ ಇದನ್ನೆಲ್ಲ ನೋಡಿ. ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಅವ್ರದ್ದು ಪಟಾಕಿ ಹೊಡೆಯೋದನ್ನೆಲ್ಲ ನೋಡಿ ಎಂಜಾಯ್ ಮಾಡಿದೆ. ಆನಂತರ ಫೈನಲ್ ಆಗಿ ಅಂಗಡಿ ಇಷ್ಟು ಕ್ಲೀನಾಗಿತ್ತು. ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋ ಜಮೀಲ್ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಇವಾಗ ದಾವಣಗೆರೆಯಲ್ಲೆಲ್ಲ ಓಪನ್ ಆಗಿದೆ. ತುಂಬ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿರೋ ಅಂಥದ್ದು ಚಾಯ್ ವೃದ್ಧಿ. ನೀವು ನೋಡ್ಬೋದು ಎಲ್ಲ ಅಂಗಡಿಗಳು ಕ್ಲೋಸು, ಬರೀ ನಮ್ಮದು ಮಾತ್ರ ಕ್ಲೀನ್ ಮಾಡಿಸ್ತಾ ಇದ್ದೀವಿ ನೋಡಿ. ಆ ಕಡೆ ಪಬ್ಸು ಮತ್ತು ಇದು ಮಾತ್ರ ಲೈಟಿಂಗ್ಸ್ ಆನ್ ಆಗಿದೆ, ಇನ್ನೆಲ್ಲ ಲೈಟ್ ಆಫು. ಬಟ್ ವೆಯ್ಟ್ ಮಾಡ್ತಾನೆ ಇದ್ವಿ. ಆ್ಯಂಡ್ ಫೈನಲಿ ಬಂದು ಫಿಕ್ಸ್ ಮಾಡ್ತಾ ಇದ್ದಾರೆ ಚಾಯ್ ವೃದ್ಧಿ ಅಂತ ನೋಡ್ಬೋದು ನೀವು. ಅದೇನೋ ಟೈಮೇ ಒಣಗಿರಲಿಲ್ಲ ಬೋರ್ಡ್ ಚೇಂಜ್ ಮಾಡೋಕ್ಕೆ. ಆ್ಯಂಡ್ ಫೈನಲಿ ಇವಾಗ ಪೂಜೆ ಮಾಡೋಕ್ಕೆಲ್ಲ ಚೇಂಜ್ ಮಾಡಿಸಿ ಸೆಟಪ್ ಕೂಡ ಮಾಡಿದ್ದೀವಿ. ಆ್ಯಂಡ್ ಎಷ್ಟೊಂದು ಜನ ಎಂಕ್ವೈರೀಸ್ ಕೇಳ್ತಾ ಇದ್ದೀರಾ ಚಾಯ್ ವೃದ್ಧಿ ಬಗ್ಗೆ. ಖಂಡಿತ ನಾನು ನೆಕ್ಸ್ಟ್ ವೀಡಿಯೋ ಸಪ್ರೇಟಾಗಿ ಎಷ್ಟು ಲಾಭ ಬರುತ್ತೆ, ಹೇಗೆ ಇದು ಸ್ಟಾರ್ಟ್ ಮಾಡೋದು, ಎಷ್ಟು ಖರ್ಚಾಗುತ್ತೆ ಪ್ರತಿಯೊಂದು ಹೇಳ್ತೀನಿ. ಓಕೆನಾ? ನಾಳೆ ವೀಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.